ಸುವರ್ಣ. ಖುಷಿ ಖುಷಿ ಖುಷಿ. ನಿಕ್ಕು ಮದ್ವೆಲಿ ನಿಮ್ಮ ಅಪ್ಪ ಅಮ್ಮನ ಸರಿಯಾಗಿ ನೋಡಕ್ಕೆ ಆಗ್ಲಿಲ್ಲ. ಆಲ್ಬಮ್ ನೋಡಿದ್ರೆ ಫ್ಯಾಮಿಲಿ ಗ್ರೂಪ್ ಫೋಟೋನಲ್ಲಿ ಇರ್ತಾರಲ್ಲ, ಅದಕ್ಕೆ ಕೊಡಿ ಆಲ್ಬಮು. ಅವರು ಬಂದಿರಲಿಲ್ಲ, ಅವರು ಊರಲ್ಲಿದ್ರು. ಈಗಲೂ ಊರಲ್ಲಿದ್ದಾರಾ? ನವಿಲ್ ಮಂಡ್ಲ ಊರಲ್ಲಿ? ಒಂದ್ ದಿವಸ ಹೋಗೋಣ. ಈಗ ಅವರು ಊರಲ್ಲಿಲ್ಲ, ಅಲ್ಲೇನೂ ಇಲ್ಲ. ಹೌದಾ? ಹಾಗಾದ್ರೆ ಹೋಗ್ಬಿಟ್ರಾ? ಏನ್ ಮಾತಾಡ್ತೀರಾ ರೀ? ಬದುಕಿರೋ ಅನ್ನ ಸಾಯಿಸ್ತಿರಲ್ಲ. ಮೊದಲು ಈ ಥರ ಮಾತಾಡೋದನ್ನೆಲ್ಲ ಬಿಡ್ರಿ. ಸಾರಿ, ಊರಲ್ಲಿಲ್ಲ ಅಂದ್ರಲ್ಲ, ಮನೆಯಲ್ಲೂ ಇಲ್ಲ ಅಂದ್ರಿ. ವಯಸ್ಸಾಯ್ತಲ್ಲ, ಅದಕ್ಕೆ ಹರ ಹರ ಅಂದಿರ್ಬೇಕೇನೋ ಅನ್ಕೊಂಡೆ. ಬದುಕಿದಾರಾ? ಹೌದು. ಹಾಗಾದ್ರೆ ಅವ್ರು ಇಲ್ಲಿ ಯಾಕಿಲ್ಲ ನಿಮ್ಮ ಜೊತೆನಲ್ಲಿ? ಕೆಲ್ಸದವ್ರಿಗೆಲ್ಲ ಸಣ್ಣ ಸಣ್ಣ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ ರಾಜವರ್ಧನ್ ಅವರು. ನಿಮ್ಮ ಅಪ್ಪ ಅಮ್ಮ ಹೊರೆ ಆಗ್ತಾರ ಅವ್ರಿಗೆ? ಈ ಮನೇಲಿ ಯಾಕಿಲ್ಲ ನಿಮ್ಮ ಅಪ್ಪ ಅಮ್ಮ? ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹೊರಡಿ ನಿಮ್ಮೂರಿಗೆ. ನಿಮ್ಗೆ ಯಾಕ್ರಿ ಬೇಕು ಇದೆಲ್ಲ? ಅಯ್ಯೋ, ಬೇಜಾರು ಮಾಡ್ಕೋಬೇಡಿ. ಸಾರಿಪಾ, ಬೀಗ್ರು ಅಂತ ಕೇಳಿದೆ. ಇರುವೆನ್ಕೊಂದು ನಾನು ಯಾಕೆ ಗಲ್ಲಿಗೆ ಇರಲಿ? ನೀವು ಕಾಫಿ ಕುಡೀರಿ, ನಂಗೆ ಸ್ವಲ್ಪ ಕೆಲಸ ಇದೆ. ಈ ಅಮ್ಮನಿಗೆ ಯಾಕೆ ಇಷ್ಟೊಂದು ಕುತೂಹಲ ನಮ್ಮ ಅಪ್ಪ ಅಮ್ಮನ ಬಗ್ಗೆ? ತಿಳ್ಕೋತೀನಿ ಕುಸುಮ ಅವರೇ, ನಿಮ್ಮ ಅಪ್ಪ ಅಮ್ಮನ ವಿಷಯದಲ್ಲಿ ಏನೋ ಇದೆ, ಏನೋ ನಡೆದಿದೆ. ಜೈನ್ ಗೊತ್ತಾದಾಗೆ ರಚನೆಗೂ ಉಳಿದವ್ರಿಗೂ ಗೊತ್ತಾದ್ರೆ? ಸಾಯ್ಲಿ, ಬಿಡುಗಡೆ ಆಗ್ಬಾರ್ದು ನನ್ನ ಮಗ. ಕೊಳಿಬೇಕು ಗುರು ಅವನು. ಈ ವನವಾಸ ಉಪವಾಸ ಎಲ್ಲ ಒಳ್ಳೆಯವ್ರಿಗೆ ಬರೋದು, ಒಳ್ಳೆಯವ್ರಿಗೆ ಕಷ್ಟ. ಅದಕ್ಕೆ ನಾನು ಒಳ್ಳೆಯವನಾಗಕ್ಕೆ ಇಷ್ಟಪಡಲ್ಲ. ಜೈಲಾಗಬೇಕು ನನ್ನ ಮಗಂಗೆ. ಇವತ್ತು ಅವನು ನಿರಪರಾಧಿ ಅಂತ ಪ್ರೂವ್ ಆಗದಿದ್ದೆ ಒಳ್ಳೇದಾಯ್ತು. ಸಾಯ್ಬೇಕು ಅವನು. ನೆಮ್ಮದಿನೇ ಇಲ್ಲ, ಸಾಯ್ಬೇಕಿದೆ ಮನೇಲಿ. ಯಾಕಮ್ಮ ಗುಣಗ್ತಾ ಇದೆಯಾ? ಇದನ್ ಪ್ಲಾಸ್ಟಿಕ್ ಕಪ್ಪಲ್ಲಿ ಕಾಫಿ ಕೊಟ್ಟಿದ್ಯಾ? ಸ್ಟೀಲ್ ಲೋಟ ಗತಿಲ್ವ ಮನೇಲಿ? ಮನುಷ್ಯ ಬದುಕಿದ್ರೆ ಅರಸನಾಗ್ ಬದುಕಬೇಕು, ಇಲ್ಲ ಆಳಾಗಿ ಬದುಕಬೇಕು. ಯಾವುದು ಇಲ್ಲದೆ ಮಧ್ಯದಲ್ಲಿ ಬದುಕಬಾರ್ದು. ಹಿಂಸೆ. ಇನ್ಶರ್ಟ್ ಮಾಡಿ ಬೆಲ್ಟ್ ಹಾಕ್ಲಿಲ್ಲ ಅಂದ್ರೆ ಗೆಟಪ್ ಚೆನ್ನಾಗಿರಲ್ಲ, ಅಸಹ್ಯವಾಗಿರತ್ತೆ. ಎಲ್ಲದಕ್ಕೂ ಟೈಮ್ ಬರುತ್ತಮ್ಮ, ತಾಳ್ಮೆ ಇರಲಿ. ನನಗೂ ಒಂದಿನ ಇದೆ. ಕಾಯ್ತಾ ಇದ್ದೀನಪ್ಪ. ರಾಜವರ್ಧನ್ ಅಳಿಯ ಯಾವಾಗ ರಾಜ ಆಗ್ತಾನೆ ಅಂತ ಕಾಯ್ತಾ ಇದ್ದೀನಿ. ಆಗಿರ್ತಾ ಇದ್ದೆ ಆ ರಜನಿ ಇಲ್ದೆ ಹೋಗಿದ್ರೆ. ಅವಳನ್ನ ಮಟ್ಟ ಹಾಕಕ್ಕಾಗ್ಲಿಲ್ಲ, ಬರೀ ಬಾಯಲ್ಲೇ ಆಗೋಯ್ತು. ಕರ್ಮ. ಬರ್ಬೇಕಾಗಿರೋದು ಬರ್ಲಿಲ್ಲ, ವರಮಹಾಲಕ್ಷ್ಮಿ ಬಂದು ನಮ್ಮ ಮನೇಲಿ ಕೂರ್ಲಿಲ್ಲ. ಇಷ್ಟೊತ್ತಿಗೆ ಚುಕ್ಕಿ ಸ್ಕೂಲು ನಿಂದೆ ಆಗಿದ್ದಿದ್ರೆ ಊಟನ ಮನೆ ಮುಂದೆ ಬೆನ್ಸ್ ಕಾರಲ್ಲಿ ಕೂತ್ ಮಾಡ್ಬೋದಾಗಿತ್ತು, AC ಹಾಕೊಂಡು. ಏಯ್, ನಿಂತ್ಕೋ. ಎಲ್ಲೇ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆ. ಬೈಬೇಡಮ್ಮ ನನ್ನ ಹೆಂಡತಿಗೆ. ಈ ಮಾತನ್ನ ನೀನ ಹೇಳ್ತಿರೋದು? ಅಯ್ಯೋ, ಇದು ಭ್ರಮೆ ಅಲ್ಲ. ಏಯ್, ಏನೋ ಏನಿದೆಲ್ಲ? ಶಾಮಿಲಿ, ಅಮ್ಮ ಏನು ಅಂದ್ರು ಅಂತ ಬೇಜಾರು ಮಾಡ್ಕೋಬೇಡ.
ಅಮ್ಮ, ಶ್ಯಾಮಿಲಿ ಇನ್ನು ಸ್ವಲ್ಪ ದಿನ ಅಷ್ಟೇ ಮನೇಲಿರೋದು. ಚೆನ್ನಾಗಿ ನೋಡ್ಕೊಳಮ್ಮ. ಸ್ವಲ್ಪ ದಿನನಾ? ಅರ್ಥ ಆಗ್ಲಿಲ್ಲ. ನನ್ಗೆ ಅರ್ಥ ಆಯ್ತು ಅತ್ತೆ. ಸ್ವಲ್ಪ ದಿನ ಅಂದ್ರೆ ನನ್ನ ಸಾಯಿಸ್ತಾರೆ ಅಂತ. ಚಿನ್ನದ ಮೊಟ್ಟೆ ಇಡೋ ಕೋಳಿನ ಕೊಂದು ಕೊನೆಗೆ ಬಾಯ್ ಬಡ್ಕೊಳ್ಳೋ ಕತೆ ಕೇಳಿದ್ದೀನಿ. ಅಂತ ತಪ್ಪು ಮಾಡಲ್ಲ. ಡಿವೋರ್ಸ್ ಕೊಡ್ತೀನಿ. ಹೋಗೆ ಒಳಗೆ. ಏಯ್ ದಡ್ ನನ್ನ ಮಗನೇ, ಗಂಡು ಡೈವರ್ಸ್ ಕೊಟ್ರೆ ಏನೋ ಸಿಗುತ್ತೆ, ನೀನೇ ಜೀವನಾಂಶ ಕೊಡ್ಬೇಕಾಗತ್ತ ಅವಳಿಗೆ. ಪಾಯಿಂಟ್ ಇದೆ. ಶ್ಯಾಮಿಲಿನ್ ಕಂಡ್ರೆ ರಜನಿಗೆ ತುಂಬಾ ಇಷ್ಟ. ನನ್ನ ಗುರಿ ಡಿವೋರ್ಸ್ ಅಲ್ಲ, ರಜನಿ. ಏನೇನೋ ತಲೆಯಲ್ಲಿದೆ ಐಡಿಯಾಗಳು, ಈಗಲೇ ಹೇಳೋಕ್ಕಾಗಲ್ಲ. ಶ್ಯಾಮಿಲಿಗೆ ತೊಂದರೆ ಆದರೆ ರಜನಿ ಎಂಟ್ರಿ ಕೊಡ್ತಾಳೆ. ಆಗ ನೋಡು ರಜನಿನ ಹೇಗೆ ಆಟ ಆಡಿಸ್ತೀನಿ ಅಂತ. ಏನಾಗ್ತಾ ಇದೆ ಮನೆಯಲ್ಲಿ? ಏನಂತಾಳೆ ನಿನ್ನ ಸೊಸೆ ರಜನಿ? ಹೇಳಿದ್ರು ಹೇಳದೆ ಹೋದ್ರು ನಿಮಗೆ ವಿಷಯಗಳು ಗೊತ್ತಾಗತ್ತಲ್ವಾ? ಗೊತ್ತಾಗಬೇಕು. ರಜನಿಯ ಪ್ರತಿಯೊಂದು ಹೆಜ್ಜೆಯೂ ನನ್ನ ಕಣ್ಣಿಗೆ ಕಾಣಬೇಕು, ಕಾಣ್ತಾ ಇರಬೇಕು. ಇನ್ನು ಮುಂದೆ ರಜನಿ ವಿಷ್ಣು ರೂಮಲ್ಲಿ ಇರ್ತಾಳಂತೆ. ಗೆಸ್ಟ್ ರೂಮು ಮತ್ತು ಹಾಲಲ್ಲಿ ಮಲ್ಕೊಳ್ಳೋದನ್ನು ಬಿಟ್ಟು ರಜನಿ ವಿಷ್ಣು ರೂಮಲ್ಲಿ ಇರ್ತಾಳಂತ? ಹೌದು, ಹಾಗಂತ ಅವಳೇ ಬಂದು ಹೇಳಿದ್ಲು. ಬಹುಶಃ ಅವಳಿಗೆ ವಿಷ್ಣು ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿರ್ಬೋದು. ವಿಷ್ಣು ಮುಖ ನೋಡಿದ್ರೆ ಕೋಪ ಮಾಡ್ಕೊಡ್ತಿದ್ದವಳು ಈಗ ಅವಳು ಅಲ್ಲೇ ಹೋಗಿರ್ತಾಳಂತೆ. ಎಲ್ಲ ನಿಮ್ಮ ಪ್ರಭಾವಳಿ ಕುಸುಮ ಅವರೇ. ಗೆಸ್ಟ್ ರೂಮ್ ಖಾಲಿ ಮಾಡಿಸ್ಬಿಟ್ರಿ, ಹಾಲಲ್ಲಿ ಮಲಗಿಸ್ಬಿಟ್ರಿ, ಒಟ್ಟಿನಲ್ಲಿ ಮಗ ಸೊಸೆನ ಒಂದು ಮಾಡಿಸ್ಬಿಟ್ರಿ. ಬಹುಶಃ ಅವಳಿಗೆ ವಿಷ್ಣು ಮೇಲಿನ ಅಭಿಪ್ರಾಯ ಬದಲಾಗಿರ್ಬೋದು. ಅದಕ್ಕೆ ಸ್ವಲ್ಪ ಮೃದು ಆಗಿದ್ದಾಳೆ. ಮುಂದೇನು? ರಜನಿ ವಿಷ್ಣುನ್ ರೂಮ್ಗೆ ಕಾಲಿಡೋಕೆ ಮುಂಚೆ ರೂಮು ಜಗಮಗ ಅಂತಿರಬೇಕು. ಅಲಂಕಾರ ಮಾಡಿಸಿ, ದೀಪ ಹಚ್ಚಿಸಿ, ಹೂ ತುಂಬಿಸಿ. ರಜನಿಗೆ ಕೇಳಿ ನೋಡಿ ಅವಳಿಗೆ ಯಾವ ಹೂ ಇಷ್ಟ ಅಂತ. ಮುಂದೇನಂತೆ? ಮುಂದಿನ ತಲೆನೋವು ನನಗಿರಲಿ. ಇಷ್ಟು ದಿವಸ ರಜನಿ ಕಣ್ಣಲ್ಲಿ ನನ್ನ ಮಗ ಅಪರಾಧಿಯಾಗಿದ್ದ. ನಿರಪರಾಧಿ ಅನಿಸ್ಬೇಕಿತ್ತು, ಅನಿಸಿದೆ. ಇನ್ನು ಮುಂದೆ ಅವರಿಬ್ಬರು ಒಂದೇ ಕೋಣೆಯಲ್ಲಿದ್ದರೆ ಸಾಕು. ಒಟ್ಟಿಗೆ ಇರಲಿ ಅಂತಾನೆ ಅಲ್ವಾ ವಿಷ್ಣು ನಿರಪರಾಧಿ ಅಂತ ರಜನಿಗೆ ಅನ್ಸೋ ಹಾಗೆ ಮಾಡಿದ್ದು. ನನ್ನ ಮಾತು ಇನ್ನೂ ಪೂರ್ತಿ ಆಗಿಲ್ಲ ಕುಸುಮ. ವಿಷ್ಣು ರಜನಿ ಜೊತೆಗೆ ಸಂಸಾರ ಮಾಡಬೇಕನ್ನೋ ಆಸೆ ನನಗೆ. ಆದರೆ ರಜನಿ ವಿಷ್ಣುವಿನ ಜೊತೆಗೆ ಅಸಮಾಧಾನದಿಂದಲೇ ಸಂಸಾರದ ನೌಕೆ ತಳ್ಳಬೇಕು. ನಿಮ್ಮ ಯೋಚನೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಮನುಷ್ಯನಿಗೆ ಚಿಂತೆ ಜಾಸ್ತಿ ಆದಷ್ಟು ಕಾಯಿಲೆಗಳು ಅಂಟ್ಕೊಳ್ತವೆ. ಎಲ್ಲ ರೋಗಗಳಿಗೂ ಮನಸ್ಸೇ ಮೂಲ. ರಜನಿ ಅಪ್ಪನ ಆರೋಗ್ಯ ರಜನಿ ನೆಮ್ಮದಿ ಮೇಲೆ ನಿಂತಿದೆ. ಸಚ್ಚಿದಾನಂದನ ಮಾನಸಿಕ ಅನಾರೋಗ್ಯ ಈ ರಾಜವರ್ಧನನ ನೆಮ್ಮದಿ. ಹಾಗಾದ್ರೆ ರಜನಿ ನೆಮ್ಮದಿ ಹಾಳು ಮಾಡ್ತೀರಾ? ನಾನು ಮಾಡಲ್ಲಪ್ಪ, ನೀನು ಮಾಡ್ತೀಯ. ಇನ್ಮೇಲೆ ನಿಮಗೆ ಬೈಯಲ್ಲ ವಿಷ್ಣು. ಸಾಕು, ಜನ್ಮಕ್ಕಾಗೋಷ್ಟು ಬೈದಿದ್ದೀನಿ. ಈ 2 ತಿಂಗಳು ನಿಮ್ಮನ್ನ ಶತ್ರು ಥರ ನೋಡಿದ್ದೀನಿ. ಹೃದಯ ಕೆಲಸ ಮಾಡಲಿಲ್ಲ, ಬುದ್ಧಿ ನಿಮ್ಮನ್ನ ಅಪರಾಧಿ ಅಂದ್ಬಿಡ್ತು. ಸಾರಿ ವಿಷ್ಣು, ಮನ್ಸಿಗೆ ಗೊತ್ತಾಗ್ಲಿಲ್ಲ ನೀವು ನಮ್ಮ ಪಪ್ಪನ ಅರೆಸ್ಟ್ ಮಾಡಿಸಿಲ್ಲ ಅಂತ.
ಇವತ್ತಿಂದ ನಾನು ನಿಮ್ಮ ಹೆಂಡತಿ. ತುಂಬ ಪ್ರೀತಿಸ್ತೀನಿ, ಚೆನ್ನಾಗಿ ನೋಡ್ಕೋತೀನಿ ನಿಮ್ಮನ್ನು. ಲವ್ ಯು ವಿಷ್ಣು. ಹಲೋ, ಅದಕ್ಕೆ ನಾನು ಶಾಮಿಲಿ. ಹೇಳಿ ಶಾಮಿಲಿ, ಗೊತ್ತಾಯ್ತು. ತುಂಬ ದಿನ ಆಯಿತು, ಫೋನೇ ಮಾಡಲಿಲ್ಲ. ನಡುವೆ ನಾನೊಂದು 2 ಸಲ ಫೋನ್ ಮಾಡಿದ್ದೆ, ನೀನೇ ರಿಸೀವ್ ಮಾಡಲಿಲ್ಲ. ಹೇಗಿದ್ಯಾ? ಆರ್ಯನ್ ಥರದವನ್ನ ಕಟ್ಕೊಂಡ್ರೆ ನೆಮ್ಮದಿ ಎಲ್ಲಿರುತ್ತೆ? ನರ್ಕದಲ್ಲಿ ಎಲ್ಲದಕ್ಕೆ ನೆಮ್ಮದಿ. ಏನಾಯ್ತು? ಮತ್ತೆ ಆರ್ಯನ್ ಹೊಡೆಯೋದು ಬಡಿಯೋದು ಶುರು ಮಾಡಿದಾನ? ನಾನು ಅಲ್ಲಿಗೆ ಬಂದ್ಬಿಡ್ತೀನಿ, ನಿಮ್ಮ ಜೊತೆಲೇ ಇದ್ಬಿಡ್ತೀನಿ. ಅದಕ್ಕೆ ಏನಾಯ್ತು ಶಾಮಿಲಿ? ಸಣ್ಣ ಸಂತೋಷಕ್ಕದಕ್ಕೆ. ಹೌದಾ? ಆರ್ಯನ್ಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟಿರ್ಬೇಕು. ಹೌದದಕ್ಕೆ ಡಿವೋರ್ಸ್ ಮಾಡ್ತೀನಿ ಅಂತಿದ್ದಾರೆ. ನರ್ಕದಿಂದ ಬಿಡುಗಡೆ ನನಗೆ ಡಿವೋರ್ಸ್ ಸಿಕ್ಕರೆ. ಡಿವೋರ್ಸ್ ಅನ್ನೋದೇ ನರ್ಕ, ನನಗೀಗ ಅರ್ಥ ಆಗಿದೆ. ಆರ್ಯನ್ ಥರದ ಮೃಗದ ಜೊತೆ ಇರೋದಕ್ಕಿಂತ ಡಿವೋರ್ಸೇ ಉತ್ತಮ. ಅದಕ್ಕೆ ತಪ್ಪು ಶಾಮಿಲಿ, ನನಗೆ ನಾನು ಮಾಡಿರೋ ತಪ್ಪಿನ ಅರಿವಾಗಿದೆ. ನೀನು ನಾನು ಮಾಡಿರೋ ತಪ್ಪನ್ನೇ ಮಾಡಬೇಡ. ಯಾವ ಹೆಣ್ಣು ಡಿವೋರ್ಸ್ ಬಗ್ಗೆ ಯೋಚನೆ ಮಾಡಬಾರ್ದು, ತಪ್ಪದು. ನಾನು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಆದರೆ ವಿಷ್ಣು ಅಣ್ಣ ಹೊರಟ ಆರ್ಯನ ಮೃಗ. ವಿಷ್ಣು ಅಣ್ಣನ ದಾರಿಗೆ ತರ್ಬೋದು, ಆರ್ಯನ್ನ ದಾರಿಗೆ ತರೋಕ್ಕಾಗೋದಿಲ್ಲ. ಹುಟ್ತಾನೆ ವಿಷ ತುಂಬಿದೆ ಆರ್ಯನ್ ಮನಸ್ಸಲ್ಲಿ. ಏನು ಗೊತ್ತಾ ಶಾಮಿಲಿ, ಹುಟ್ಟ ರಾವಣ ಕೂಡ ಮುಗ್ಧತೆ ತುಂಬಿದ ಶಿಶು ಆಗಿದೆ. ಬೆಳೀತಾ ಬೆಳೀತಾ ರಾವಣ ಆದ. ಕೆಟ್ಟವರಿಗೆ ಶಿಕ್ಷೆ ಆಗ್ಲಿ ಅಂತ ಬಯಸೋದಕ್ಕಿಂತ ಅವ್ರ ಮನಸ್ಸು ಪರಿವರ್ತನೆ ಆಗ್ಲಿ ಅಂತ ಬಯಸ್ಬೇಕು. ಎಲ್ರ ವಿಷಯದಲ್ಲಿ ಆಗದೆ ಹೋದ್ರೂ ನಮ್ಮವ್ರ ವಿಷಯದಲ್ಲಿ ಬಯಸ್ಲೇಬೇಕು ಶಾಮಿಲಿ. ಕೊಡ್ಲಿ ಅದಕ್ಕೆ ಡಿವೋರ್ಸು. ಸಾಕಾಗಿದೆ. ದಿನ ಹೊಡಿತಾನೆ. ಆರ್ಯನ್ ಜೊತೆ ಅತ್ತೆನೂ ಸೇರ್ಕೋತಾರೆ. ನನಗೆ ಗೊತ್ತು ಆರ್ಯನ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ನಾನು ಮಾಡಿರೋ ತಪ್ಪನ್ನೇ ನೀನು ಮಾಡಬೇಡ. ಬೇಡ ಡಿವೋರ್ಸ್ ಎಲ್ಲ. ನಾನು ನನ್ನ ತಪ್ಪನ್ನ ತಿದ್ಕೋತೀನಿ, ನೀನು ನಿನ್ನ ತಪ್ಪನ್ನ ತಿದ್ಕೋ. ನಾವು ಕೂತ್ಕೊಳ್ಳೋ ಜಾಗದಲ್ಲಿ ಕಸ ಇದ್ರೆ ಅದನ್ನ ಎತ್ತು ಬಿಸಾಕಿ ಕ್ಲೀನ್ ಮಾಡಿ ಕೂತ್ಕೊಳ್ಬೇಕು. ಅದನ್ನ ಬಿಟ್ಟು ಬೇರೆ ಜಾಗ ಹುಡ್ಕೋದಲ್ಲ, ಯಾಕೆಂದ್ರೆ ಕಸ ಎಲ್ಲ ಕಡೆ ಇರುತ್ತೆ. ನಾನೀಗ ಆಚೆ ಇದ್ದೀನಿ, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಆಮೇಲೆ ಯೋಚನೆ ಮಾಡೋಣ ಏನು ಮಾಡಿದ್ರೆ ನಿಮ್ಮ ಸಂಸಾರ ಸರಿ ಹೋಗುತ್ತೆ ಅಂತ. ಯು ಡೋಂಟ್ ವರಿ ಶಾಮಿಲಿ. ಸರಿ ಅದಕ್ಕೆ. ಖುಷಿ 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 ಇಲ್ಲಿ ಏನೇ ಆದರೂ ಎಲ್ಲ ರಜನಿಗೆ ಓದ್ಬಿಡ್ಬೇಕಲ್ವಾ ನೀನು? ಹೌದು, ರಜಿನಿ ಅದಕ್ಕೆ ನನಗೆ ಅಕ್ಕ ಇದ್ದ ಹಾಗೆ. ಅವ್ರ ಹತ್ರ ಮಾತಾಡಿದ್ರೆ ಸಮಾಧಾನ ಆಗುತ್ತೆ. ಹೇಳೋ, ಹೇಳಿದಿನ ರಜನಿಗೆ ಹೇಳೆ. ಹೀಗೆಲ್ಲ ನಡ್ಕೋತಿರಲ್ಲ, ಏನೂ ಅನ್ಸೋದಿಲ್ವಾ ನಿಮಗೆ? ನಮ್ಮ ಅಪ್ಪಾಜಿ ಮೇಲಿನ ಕೋಪನ ನನ್ನ ಮೇಲೆ ಯಾಕೆ ತೀರಿಸ್ಕೋತೀರಿ? ಕೋಪ ಇರೋದು ನಿಮ್ಮ ಅಪ್ಪನ ಮೇಲಲ್ಲ, ರಜನಿ ಮೇಲೆ. ಅವಳಿಗೂ ಹೀಗೆ ಹೊಡಿಬೇಕು ಅನಿಸ್ತಾ ಇರುತ್ತೆ. ಹೊಡಿಯೋಕ್ಕಾಗಲ್ವಲ್ಲ, ಅದಕ್ಕೆ ನಿನಗೆ ಹೊಡೆಯೋದು. ಪ್ಲೀಸ್ ಹೊಡಿಬೇಡಿ.
ಏನು ಬೇಕು ನಮ್ಮ ಅಪ್ಪಾಜಿನ ಕೇಳಿ, ನನಗಂತೂ ಹಿಂಸೆ ಕೊಡಬೇಡ್ರಿ, ಸಾಕಾಗಿದೆ, ದಮ್ಮಯ್ಯ ಅಂತೀನಿ. ರಜನಿ ಪ್ರಾಣ ಬೇಕು. ರಜನಿ ಪ್ರಾಣ ನಿಮ್ಮಪ್ಪ ಕೊಡಿಸ್ತಾನ? ಅವಳು ನರಳೋದನ್ನ ನೋಡಬೇಕು. ಇಡ್ತೀನಿ ಮುಹೂರ್ತ. ನಿಮ್ಮಪ್ಪಂದೆ ಫೋನು. ಅವ್ರು ಹೀಗೆಲ್ಲ ನನಗೆ ಕಾಲ್ ಮಾಡಲ್ವಲ್ಲ, ಇವತ್ತು ಯಾಕೆ ಮಾಡಿದ್ದಾರೆ? ಯಾಕಿರ್ಬೋದು? ನೀನೇನಾದರೂ ಹೇಳಿದ್ಯಾ? ಇಲ್ಲ ರೀ. ಹಾಂ, ಕಟ್ಟಾಯಿತು. ಹೇಳಿರ್ತೀಯ ನೀನು? ಇಲ್ಲ ರೀ, ರಜನಿ ಅತ್ತಿಗೆಗೆ ಮಾತ್ರ ಹೇಳಿದ್ದು. ನಾನು ರಜನಿ ಅತ್ತಿಗೆ ಹತ್ರ ಮಾತ್ರ ಮಾತಾಡೋದು. ಈಗ ಮಾತಾಡಿ ಪ್ರಯೋಜನ ಇಲ್ಲ. ಮೊದಲು ರಜನಿ ಗೋರಿ ಕಟ್ತೀನಿ, ಆಮೇಲೆ ಮಾತಾಡ್ತೀನಿ. ನೋಡು, ನಿಮ್ಮಪ್ಪ ಮತ್ತೆ ಫೋನ್ ಮಾಡಿದ್ದಾರೆ. ಮಾತಾಡ್ಕೊಂಡು ಬರ್ತೀನಿ. ಏನೋ ಇರಬೇಕು. ಅಪ್ಪಾಜಿಯವ್ರಿಗೆ ಹಾಗೆಲ್ಲ ಕಾಲ್ ಮಾಡಲ್ವಲ್ಲ? ಕಾಲ್ ಮಾಡದೇ ಇರೋರು ಯಾಕೆ ಇವತ್ತು ಪದೇ ಪದೇ ಕಾಲ್ ಮಾಡ್ತಿದ್ದಾರೆ? ಖುಷಿ ಖುಷಿ ಖುಷಿ. ಹೇಳಿ ಮಾವ, ನೀವೇ ಕಾಲ್ ಮಾಡಿದ್ದೀರಂದ್ರೆ ಏನೋ ವಿಷಯ ಇದೆ ಅಂತ ಅರ್ಥ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಿನಗೆ ಪರಿಚಯ ಅಲ್ವಾ? ಕೆಲವರೆಲ್ಲ ನಿನಗೆ ತುಂಬ ಆತ್ಮೀಯರಲ್ವಾ? ನನಗನ್ಸತ್ತೆ ನಿನ್ನ ನೆಟ್ವರ್ಕ್ ಅಲ್ಲಿ ಚೆನ್ನಾಗಿದೆ ಅಂತ. ನಿಮ್ಮ ಕಾಂಟ್ಯಾಕ್ಟ್ಸ್ ಮುಂದೆ, ನಿಮ್ಮ ನೆಟ್ವರ್ಕ್ ಮುಂದೆ ನಮ್ದೆಲ್ಲ ನಿಲ್ಲು ಮಾವ. ನಿಮ್ಮ ಬೀಗರೆ ಇದಾರಲ್ಲ ಅಚ್ಚುಕಟ್ಟಾದ ಪೋಸ್ಟಲ್ಲಿ, ಸಚ್ಚಿದಾನಂದ್ ಅವರು. ನಿನಗೆ ನಾನು ಫೋನ್ ಮಾಡಿದ್ದೀನಿ ಅಂತಂದರೆ ನೀನೇ ಅರ್ಥ ಮಾಡ್ಕೋಬೇಕು. ಯಾರೇ ಪರಿಚಯ ಇದ್ದರೂ ಕೆಲವು ಕೆಲಸಗಳು ಕೆಲವರಿಂದ ಮಾತ್ರವೇ ಸಾಧ್ಯ. ಎಂತೆಂಥ ತಪಸ್ವಿಗಳು, ಋಷಿಮುನಿಗಳಿದ್ದರೂ ಆತ್ಮಲಿಂಗ ತರೋದಕ್ಕೆ ರಾವಣನಿಂದ ಮಾತ್ರ ಸಾಧ್ಯ ಆಯಿತು. ಹೇಳಿ ಮಾವ, ನನ್ನಿಂದ ಏನಾಗಬೇಕು? ಫೋನಲ್ಲಿ ಬೇಡ, ಆಫೀಸಿಗೆ ಬಾ, ಎಲ್ಲ ವಿವರವಾಗಿ ಹೇಳ್ತೀನಿ. ತಕ್ಷಣ ಹೊರಟು ಬಂದು ಒಂದು ವಿಷಯ ಹೇಳ್ತೀನಿ ಮಾವ, ತಪ್ಪು ತಿಳ್ಕೊಬೇಡಿ. ಮೊನ್ನೆ ವಿಷ್ಣು ಆಫೀಸ್ಗೆ ಹೋಗಿದ್ದೆ. ತುಂಬ ಅವಮಾನ ಆಯಿತು ರಜನಿಯಿಂದ. ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಹಾಗಾಯ್ತು ನನ್ನ ಸ್ಥಿತಿ. ಇನ್ಮೇಲೆ ನೀನು ಪೂಜಾರಿ ಹತ್ರ ಹೋಗಲೇಬೇಡ, ನೇರವಾಗಿ ದೇವ್ರ ಹತ್ರನೇ ಬಾ. ಕೆಲವು ವಿಷಯಗಳು ನನ್ನ ಗಮನಕ್ಕೆ ಬರೋದೇ ಇಲ್ಲ. ತಕ್ಷಣ ಹೊರಟು ಬಾ, ನಿನಗೆ ಕೆಲಸ ವಹಿಸ್ತೀನಿ. ಕೆಲಸ ಬೇಗನೆ ಶುರು ಆಗಬೇಕು, ಟೈಮ್ ಇಲ್ಲ. ಸರಿ ಮಾವ. ಈ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಆದರೂ ಮಾಡ್ತಾ ಇದ್ದೀನಿ. ಅನಿವಾರ್ಯ. ಇದೆಲ್ಲದ್ರಿಂದ ಯಾವಾಗ ಮುಕ್ತಿ ಸಿಗತ್ತೆ ಅಂತ ಕಾಯ್ತಾ ಇದ್ದೀನಿ. ಕ್ಷಮಿಸ್ಬಿಡು ದೇವ್ರೆ. ನಾನು ಈ ಡೈರಿನ ಇಲ್ಲಿಡೋದ್ರಿಂದ ಮುಂದೆ ತುಂಬ ತೊಂದರೆ ಆಗುತ್ತೆ ರಜನಿಗೆ.